ಹಲೋ, ನೀವು ಚೆನ್ನಾಗಿದ್ದೀರೆಂದು ನಾನು ಭಾವಿಸುತ್ತೇನೆ. ಈ ವಿಡಿಯೋವು ಭಾರತದ 7ನೇ ದೊಡ್ಡ ರಾಜ್ಯವಾದ ಕರ್ನಾಟಕದ ಬಗ್ಗೆ ಕೆಲವು ಅದ್ಭುತ ಸಂಗತಿಗಳ ಬಗ್ಗೆ. ಇಲ್ಲಿ ಸತ್ಯ 1. ಕರ್ನಾಟಕದ ಉಡುಪಿ ನಗರವು ಪ್ರಸಿದ್ಧ ಉಡುಪಿ ಶೈಲಿಯ ಬ್ಯಾಂಕಿಂಗ್ನ ಜನ್ಮಸ್ಥಳವಾಗಿದೆ. ಆಧುನಿಕ ದಿನದ ಉಡುಪಿ ಬ್ಯಾಂಕ್ ಪರಿಕಲ್ಪನೆಯು ಈ ಪ್ರದೇಶದ ಪ್ರಾಚೀನ ಬ್ಯಾಂಕಿಂಗ್ ವ್ಯವಸ್ಥೆಯ ಅಭ್ಯಾಸಗಳಿಂದ ಹುಟ್ಟಿಕೊಂಡಿದೆ ಎಂದು ಹೇಳಲಾಗುತ್ತದೆ. ಸತ್ಯ 2. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದ ಪ್ರಾಚೀನ ನಗರವಾದ ಹಂಪಿಯು ಸುಧಾರಿತ ನೀರಿನ ಸಂರಕ್ಷಣಾ ವ್ಯವಸ್ಥೆಯನ್ನು ಹೊಂದಿತ್ತು. ಅಭಿವೃದ್ಧಿ ಹೊಂದುತ್ತಿರುವ ನಗರಕ್ಕೆ ನೀರನ್ನು ನಿರ್ವಹಿಸಲು ಮತ್ತು ಸಂರಕ್ಷಿಸಲು ಜಲಚರಗಳು, ಕಾಲುವೆಗಳು ಮತ್ತು ಟ್ಯಾಂಕ್ಗಳನ್ನು ಆಯಕಟ್ಟಿನ ರೀತಿಯಲ್ಲಿ ನಿರ್ಮಿಸಲಾಗಿದೆ. ಸತ್ಯ 3. ಕರ್ನಾಟಕದಲ್ಲಿರುವ ಬನವಾಸಿಯು ಪ್ರಪಂಚದ ಅತ್ಯಂತ ಹಳೆಯ ಪಟ್ಟಣಗಳಲ್ಲಿ ಒಂದಾಗಿದೆ ಮತ್ತು ಕದಂಬ ರಾಜವಂಶದ ರಾಜಧಾನಿಯಾಗಿತ್ತು. ಸತ್ಯ 4. ಕರ್ನಾಟಕದ ದಾಂಡೇಲಿ ವನ್ಯಜೀವಿ ಅಭಯಾರಣ್ಯವು ತಪ್ಪಿಸಿಕೊಳ್ಳಲಾಗದ ಬ್ಲ್ಯಾಕ್ ಪ್ಯಾಂಥರ್ಗೆ ನೆಲೆಯಾಗಿದೆ. ಈ ಭವ್ಯವಾದ ದೊಡ್ಡ ಬೆಕ್ಕುಗಳು ಕಂಡುಬರುವ ವಿಶ್ವದ ಕೆಲವು ಸ್ಥಳಗಳಲ್ಲಿ ಇದು ಒಂದಾಗಿದೆ. ಸತ್ಯ 5. ಕರ್ನಾಟಕ ರಾಕ್ ಕ್ಲೈಂಬಿಂಗ್ ಉತ್ಸಾಹಿಗಳಿಗೆ ಸ್ವರ್ಗವಾಗಿದೆ. ಬಾದಾಮಿ, ಹಂಪಿ ಮತ್ತು ರಾಮನಗರದ ಬಂಡೆಗಳ ಹೊರಭಾಗಗಳು ದೇಶದ ಕೆಲವು ಅತ್ಯುತ್ತಮ ರಾಕ್ ಕ್ಲೈಂಬಿಂಗ್ ಅನುಭವಗಳನ್ನು ನೀಡುತ್ತವೆ. ಸತ್ಯ 6. ಬೆಂಗಳೂರು ಸಮೀಪದ ರಾಮನಗರವು ರೇಷ್ಮೆ ಉತ್ಪಾದನೆಗೆ ಹೆಸರುವಾಸಿಯಾಗಿದೆ. ರೇಷ್ಮೆ ಉದ್ಯಮಕ್ಕೆ ನೀಡಿದ ಮಹತ್ವದ ಕೊಡುಗೆಯಿಂದಾಗಿ ಈ ಪಟ್ಟಣವನ್ನು ಸಾಮಾನ್ಯವಾಗಿ ಸಿಲ್ಕ್ ಟೌನ್ ಎಂದು ಕರೆಯಲಾಗುತ್ತದೆ. ಸತ್ಯ 7. ನವಿಲು ಪಾಕ ಎಂದು ಕರೆಯಲ್ಪಡುವ ಸಂಕೀರ್ಣವಾದ ಬೆಣ್ಣೆಯ ಶಿಲ್ಪಗಳನ್ನು ಮಾಡುವ ಕಲೆ ಕರ್ನಾಟಕದಲ್ಲಿ ಒಂದು ವಿಶಿಷ್ಟ ಸಂಪ್ರದಾಯವಾಗಿದೆ. ಈ ಶಿಲ್ಪಗಳನ್ನು ಹೆಚ್ಚಾಗಿ ಹಬ್ಬಗಳು ಮತ್ತು ಸಮಾರಂಭಗಳಲ್ಲಿ ರಚಿಸಲಾಗುತ್ತದೆ. ಸತ್ಯ 8. ಕೂರ್ಗ್ ಎಂದು ಕರೆಯಲ್ಪಡುವ ಕೊಡಗು ಶ್ರೀಮಂತ ಮಿಲಿಟರಿ ಇತಿಹಾಸವನ್ನು ಹೊಂದಿದೆ. ಈ ಪ್ರದೇಶವು ಅಸಮಾನ ಸಂಖ್ಯೆಯ ಮಿಲಿಟರಿ ಅಧಿಕಾರಿಗಳನ್ನು ಉತ್ಪಾದಿಸಿದೆ ಮತ್ತು ಅದರ ಸಮರ ಸಂಪ್ರದಾಯಗಳು ಪ್ರಸಿದ್ಧವಾಗಿವೆ. ಇದು ಭಾರತೀಯ ಸೇನೆಯ ಮದ್ರಾಸ್ ರೆಜಿಮೆಂಟಲ್ ಸೆಂಟರ್ಗೆ ನೆಲೆಯಾಗಿದೆ. ಸತ್ಯ 9. ಕರ್ನಾಟಕದ ನಂದಿ ಹಿಲ್ಸ್ ಪ್ರದೇಶವು ವೈನ್ ಉತ್ಪಾದಿಸುವ ಪ್ರದೇಶವಾಗಿ ಮನ್ನಣೆ ಪಡೆಯುತ್ತಿದೆ. ಈ ಪ್ರದೇಶದಲ್ಲಿನ ಹಲವಾರು ದ್ರಾಕ್ಷಿ ತೋಟಗಳು ಗುಣಮಟ್ಟದ ವೈನ್ಗಳನ್ನು ಉತ್ಪಾದಿಸುತ್ತಿವೆ. ಇದು ವೈಟಿಕಲ್ಚರ್ನಲ್ಲಿ ಕರ್ನಾಟಕದ ಬೆಳೆಯುತ್ತಿರುವ ಖ್ಯಾತಿಗೆ ಕೊಡುಗೆ ನೀಡುತ್ತಿದೆ. ಸತ್ಯ 10. ಬಿಸಿಬೇಳೆ ಬಾತ್ ಜನಪ್ರಿಯ ಸಾಂಪ್ರದಾಯಿಕ ಕರ್ನಾಟಕದ ಖಾದ್ಯ. ಮೈಸೂರು ಅರಮನೆಯ ರಾಜಮನೆತನದ ಅಡಿಗೆಮನೆಗಳಲ್ಲಿ ತನ್ನ ಮೂಲವನ್ನು ಕಂಡುಕೊಳ್ಳುತ್ತದೆ. ಇದನ್ನು ರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಳ್ವಿಕೆಯಲ್ಲಿ ರಚಿಸಲಾಗಿದೆ. ಸತ್ಯ 11. ಹಂಪಿಯಲ್ಲಿರುವ ವಿಠ್ಠಲ ದೇವಸ್ಥಾನದಲ್ಲಿ ಟ್ಯಾಪ್ ಮಾಡಿದಾಗ ವಿಭಿನ್ನ ಸಂಗೀತದ ಸ್ವರಗಳನ್ನು ಉತ್ಪಾದಿಸುವ ಸಂಗೀತ ಕಂಬಗಳಿವೆ. ಈ ಕಂಬಗಳು ಪ್ರಾಚೀನ ವಿಜಯನಗರದ ವಾಸ್ತುಶಿಲ್ಪ ಮತ್ತು ಎಂಜಿನಿಯರಿಂಗ್ ಅದ್ಭುತಗಳಿಗೆ ಸಾಕ್ಷಿಯಾಗಿದೆ. ಸತ್ಯ 12. ಗೊಂಬೆಯಾಟ ಎಂದು ಕರೆಯಲ್ಪಡುವ ಕರ್ನಾಟಕದ ಸಾಂಪ್ರದಾಯಿಕ ಬೊಂಬೆಯಾಟವು ಒಂದು ಸಾಂಸ್ಕೃತಿಕ ನಿಧಿಯಾಗಿದೆ. ಸಂಕೀರ್ಣವಾದ ಕಲಾ ಪ್ರಕಾರವು ಭಾರತೀಯ ಮಹಾಕಾವ್ಯಗಳಿಂದ ಕಥೆಗಳನ್ನು ನಿರೂಪಿಸಲು ಚರ್ಮದ ಬೊಂಬೆಗಳನ್ನು ಕುಶಲತೆಯಿಂದ ನಿರ್ವಹಿಸುವ ಕೌಶಲ್ಯಪೂರ್ಣ ಬೊಂಬೆಗಳನ್ನು ಒಳಗೊಂಡಿರುತ್ತದೆ. ನೀವು ಈ ವಿಡಿಯೋವನ್ನು ಇಷ್ಟಪಟ್ಟಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಅದನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ನನ್ನ ಚಾನಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ನನ್ನ ಚಾನಲ್ ಬಗ್ಗೆ ನೀವು ಇತರರಿಗೆ ತಿಳಿಸಿದರೆ ನಾನು ಕೃತಜ್ಞನಾಗಿದ್ದೇನೆ. ನಾನು ಭಾರತದ ಬಗ್ಗೆ ಮಾಹಿತಿಯುಕ್ತ ವಿಡಿಯೋಗಳನ್ನು ಮಾಡುವುದನ್ನು ಮುಂದುವರಿಸುತ್ತೇನೆ. ನಮಸ್ತೆ.